ಹೌದು, ಮನೆ ಬಾಗಿಲಿಗೆ ಈ ಖಾತಾ ಆಂದೋಲನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ನಗರಸಭೆ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆರೋಪಗಳ ಸುರಿಮಳೆಗೈದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಬಿ ಖಾತಾ ಅಭಿಯಾನದ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುಟ್ಟಾಗಿಲ್ಲ. ಅಲ್ಲದೆ ನಾಗರಿಕರು ನೀಡಿದ ಅರ್ಜಿಗಳು ನಗರಸಭೆಯಲ್ಲಿ ಪತ್ತೆ ಇರಲ್ಲ. ನೀಡಿದ ಅರ್ಜಿಯನ್ನೇ ಪದೇ ಪದೇ ನೀಡಿದರೂ ಕೆಲಸ ಆಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಆ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಮುಂದೆ ಮಾಡಿಸೋದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ಹಿಂದೆ ಯಾಕಾಗಿಲ್ಲ ಅಂದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಹೇಳೋದೀಗ ಸೌಹಾರ್ದಯುತವಾಗಿ, ಈಗ ಹಿಂದೆ ಅರ್ಜಿಗಳು ವಿಲೇವಾರಿ ಮಾಡ್ದಂಗಿರ್ಬೋದು, ಪೆಂಡಿಂಗ್ ಇಟ್ಟಿರ್ಬೋದು, ಫೈಲ್ ಕಳೆದು ಹಾಕಿರ್ಬೋದು. ಈಗ ಅವೆಲ್ಲ ಆಗಬಾರ್ದು ಅಂತಾನೆ ಫುಲ್ ಪ್ರೂಫ್ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಒಂದು ನಿಮಿಷ ಆಯ್ತಾ, ಇಮಿಡಿಯೇಟಾಗಿ ಫಾಲೋ ಅಪ್ ಮಾಡಿ ಏನಂತ ಹೇಳಿ ನಮ್ಮ ಅರ್ಜಿ ಮಾಡಬೇಕು. ಇವತ್ತು ಬಡಾವಣೆ ಈ ಸಮಸ್ಯೆಗಳು ಮುಂದೆ ಇರಲ್ಲ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ಸಮಾಧಾನ ಪಡಿಸಲು ಯತ್ನಿಸಿದರಾದರೂ ಈ ಹಿಂದೆ ಇದ್ದ ಅಧಿಕಾರಿಗಳೇ ಈಗಲೂ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಾರಾ ಎಂಬ ನಂಬಿಕೆ ನಮಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಜನರ ಸಮಸ್ಯೆ ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡ ಜಿಲ್ಲಾಧಿಕಾರಿಗಳು ಈ ಹಿಂದೆ ನಾಗರಿಕರಿಗೆ ಅರ್ಜಿ ಸ್ವೀಕರಿಸಿದ ಬಗ್ಗೆ ಬಾಯಿ ಮಾತಲ್ಲಿ ಹೇಳುತ್ತಿದ್ದರು. ಈಗ ಎಲ್ಲ ದಾಖಲೆ ದೃಢೀಕರಣ ಮಾಡಿ ಅವರಿಗೆ ನೀಡಲಾಗುತ್ತದೆ. ಹಾಗಾಗಿ ಸಮಸ್ಯೆ ಎದುರಾಗಲ್ಲ ಎಂದರು. ಈ ಅಭಿಯಾನ ಕರಾರುವಕ್ಕಾಗಿ ಮಾಡಲು ಅಗತ್ಯ ಸಿದ್ಧತೆ ಮಾಡಲಾಗಿದೆ. ನಾನು ನಗರಸಭೆ ಆಡಳಿತಾಧಿಕಾರಿಯಾಗಿ 3 ಸಭೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸೂಚನೆ ನೀಡಲಾಗಿದೆ. ಈ ವಾರದ ಸ್ವೀಕೃತಿ ಎಷ್ಟು, ವಿಲೇವಾರಿ ಎಷ್ಟು ಎಂಬ ಪಟ್ಟಿ ಪ್ರತಿ ವಾರ ನಿರ್ವಹಣೆ ಮಾಡಬೇಕು. 30 ದಿನಗಳ ನಂತರವೂ ವಿಲೇವಾರಿ ಮಾಡದಿರಲು ಕಾರಣ ನೀಡಬೇಕು. ಇಂತಹ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿ ಮನೆಗೆ ತಿಳುವಳಿಕೆ ಪತ್ರ ನೀಡಲಾಗುವುದು. ಅರ್ಜಿಗಳನ್ನು 15 ದಿನಗಳ ನಂತರ ಸ್ವೀಕರಿಸಲಾಗುವುದು. ಸ್ವೀಕರಿಸಿದ ಅರ್ಜಿ ಕುರಿತು ಸ್ಪಷ್ಟವಾಗಿ ಕರಾರುವಕ್ಕಾಗಿ ನಿರ್ವಹಣೆ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ಇಂಟಿಮೇಷನ್ ಕೊಡುವಂತ ತಿಳುವಳಿಕೆ ಪತ್ರ, ಪ್ರತಿ ಮನೆಗೆ ತಿಳುವಳಿಕೆ ಪತ್ರ ಹಾಗೂ ಅರ್ಜಿಗಳನ್ನು ಅವರಿಗೆ ವಿತರಣೆ ಮಾಡುವಂಥದ್ದು. ನಾವು ಅರ್ಜಿ ಸ್ವೀಕರಣೆ ಮಾಡೋದು ಆ ತಿಳುವಳಿಕೆ ಪತ್ರದಲ್ಲೇ ಇಂಥ ದಿನಾಂಕದಂದು ಇಂಥ ಸ್ಥಳದಲ್ಲಿ ಮಾಡ್ತೀವಿ, ಮುಂದಿನ 15 ದಿನ ಬಿಟ್ಟು ನಾವು ಅರ್ಜಿಗಳನ್ನು ಸ್ವೀಕರಣೆ ಮಾಡೋವಂಥದ್ದು. ಅರ್ಜಿಗಳನ್ನು ಸ್ವೀಕರಣೆ ಮಾಡೋದ್ರೊಳಗಡೆ ತಾವು ಹೇಳಿದಂಗೆ ಒಂದು ಸೆಂಟ್ರಲೈಸ್ಡ್ ಸ್ವೀಕೃತಿ ಏನು ಮಾಡ್ತೇವೆ ಅವರಿಗೆ ಸ್ಪಷ್ಟವಾಗಿ ವಿತ್ ನಂಬರ್ ವಿತ್ ರೆಸ್ಪಾನ್ಸಿಬಿಲಿಟಿ ಈ ಆಫೀಸ್ನಲ್ಲಿ ಅವರಿಗೆ ಸ್ವೀಕೃತಿಗಳನ್ನು ಕೊಡುವಂಥದ್ದು. ಅಷ್ಟೂ ಅರ್ಜಿಗಳನ್ನು ಕರಾರುವಕ್ಕಾಗಿ ಒಂದೇ ಒಂದು ಅರ್ಜಿ ಕಳೆದೋಗ್ದಂಗೆ ಅಷ್ಟು ಅರ್ಜಿಗಳನ್ನು ನಿರ್ವಹಣೆ ಮಾಡಿ ವಿಲೇವಾರಿ ಮಾಡುವಂಥದ್ದು. ಆ ಎಲ್ಲದಕ್ಕೂ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅಂಥ ಎಲ್ಲ ವ್ಯವಸ್ಥೆಗಳು ಕೂಡ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇರುತ್ತೆ. ತಮ್ಮ ಗಮನಕ್ಕೂ ಕೂಡ ನಾನು ಎಷ್ಟು ಅರ್ಜಿ ಬಂತು ಏನು ಅನ್ನೋದನ್ನು ತರ್ತೇವೆ. ಒಟ್ಟಾರೆ ಉದ್ದೇಶ ಏನಿದೆ, ಈ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿನಲ್ಲಿ ಕೊಡೋ ಅರ್ಜಿಗಳು ಎಲ್ಲೋಗ್ತವೆ, ಏನಾಗ್ತವೆ, ಯಾವುದು ಅಟೆಂಡ್ ಆಗುತ್ತೆ, ಯಾವುದು ಅಟೆಂಡ್ ಆಗಲ್ಲ, ಇವಕ್ಕೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದಂಥ ಜವಾಬ್ದಾರಿ ಕಡಿಮೆ ಇರೋವಂಥದ್ದು ಗಮನಕ್ಕೆ ಬಂದಿದೆ. ಈಗ ನಾನು ಮೊನ್ನೆ ಗೌರಿಬಿದನೂರಿಗೆ ಹೋದಾಗಲೂ ಒಂದು ದಿನಕ್ಕೆ 4 ಅರ್ಜಿ ಮಾತ್ರ ಇನ್ವರ್ಡ್ ಆಗ್ತಾ ಇದೆ. ವಾಸ್ತವವಾಗಿ 70-80 ಅರ್ಜಿಗಳು ಬಂದರೂ ಕೂಡ ಸ್ವೀಕೃತಿ ವಿಭಾಗದಲ್ಲಿ ಬರ್ತಾ ಇರೋಂಥದ್ದು 4ರಿಂದ 5 ಅರ್ಜಿ. ಸೊ ಇದನ್ನು ಈಗಾಗಲೇ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ವಾರದಿಂದ ಪ್ರತಿದಿನ ಎಲ್ಲ ಆಯುಕ್ತರು ಇಡೀ ಜಿಲ್ಲೆಯಲ್ಲಿ ಎಷ್ಟು ಸ್ವೀಕೃತಿ ಪ್ರತಿ ದಿನಂಪ್ರತಿ ಆಗಿದೆ, ಸ್ವೀಕೃತಿ ವಿಭಾಗದಲ್ಲೇ 100ಕ್ಕೆ 100ರಷ್ಟು ಮಾಡೋವಂಥದ್ದು ಈಗಾಗಲೇ ಅದಕ್ಕೆ ಸುತ್ತೋಲೆಗಳನ್ನೆಲ್ಲ ಹೊರಡಿಸಿದ್ದೀವಿ. ಈ ಅಭಿಯಾನದಲ್ಲೂ ಕೂಡ ಒಂದೇ ಒಂದು ಅರ್ಜಿ ಕಳೆದೋಗದಂತೆ ಅವುಗಳನ್ನು ಸ್ವೀಕೃತಿ ಮಾಡಿಸುವಂಥ ಜವಾಬ್ದಾರಿ, ವಿಲೇವಾರಿ ಮಾಡುವಂಥ ಜವಾಬ್ದಾರಿ ಎರಡೂ. ನೀಡುತ್ತಿರುವ ಅರ್ಜಿಗಳು ಏನಾಗುತ್ತಿವೆ ಎಂಬ ಬಗ್ಗೆ ನಗರಸಭೆಯಲ್ಲಿ ನಿರ್ದಿಷ್ಟ ಜವಾಬ್ದಾರಿ ಕಡಿಮೆ ಇರುವುದು ಗಮನಕ್ಕೆ ಬಂದಿದೆ. 70ಕ್ಕೂ ಹೆಚ್ಚು ಅರ್ಜಿಗಳು ಬಂದರೂ ಸ್ವೀಕೃತಿಯಲ್ಲಿ ಬರುತ್ತಿರುವುದು ಕೇವಲ 4 ಮಾತ್ರ. ಹಾಗಾಗಿ ಇನ್ನು ಮುಂದೆ ಎಲ್ಲ ಅರ್ಜಿ ಸ್ವೀಕೃತಿ ಮಾಡಬೇಕೆಂದು ಸೂಚಿಸಲಾಗಿದೆ. 23,000ಕ್ಕೂ ಹೆಚ್ಚು ಅರ್ಜಿಗಳು ನಗರಸಭೆ ವ್ಯಾಪ್ತಿಯಲ್ಲಿ ಇದೆ. ಬಿ ಖಾತೆ ಅಭಿಯಾನದಲ್ಲಿ 4,800 ಅರ್ಜಿಗಳು ಬಂದಿವೆ. ಇದರಲ್ಲಿ ಇನ್ನೂ 500ಕ್ಕೂ ಹೆಚ್ಚು ಅರ್ಜಿಗಳು ಮಾತ್ರ ಬಾಕಿ
ಬಾಕಿ ಇದೆ. 12,000ಕ್ಕೂ ಹೆಚ್ಚು ಇರುವ ಅರ್ಜಿಗಳನ್ನು ಮುಂದಿನ 3 ತಿಂಗಳಲ್ಲಿ ವಿಲೇವಾರಿಯನ್ನು ಪಾರದರ್ಶಕವಾಗಿ ಮಾಡಲಾಗುವುದು. ಪ್ರತಿ ವಾರ ನಗರಸಭೆ ಪ್ರಗತಿ ಪರಿಶೀಲನೆ ಸಭೆ ನಡೆಸುತ್ತೇನೆ. ಹಿಂದೆ ಆಗಿರುವುದರ ಚರ್ಚೆಗಿಂತ ಮುಂದೆ ಆಗಬೇಕಾದ ಕೆಲಸಗಳನ್ನು ಮಾಡುವತ್ತ ಗಮನ ಹರಿಸೋಣ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಅಂತ ಮಾಡಿದ ಸಂದರ್ಭದಲ್ಲಿ 4,778 ಅರ್ಜಿ ಬಂದಿದೆ ಅಂತಕ್ಕಂಥದ್ದು ನನಗೆ ಸಬ್ಮಿಟ್ ಮಾಡಿರೋ ಮಾಹಿತಿ. ಅದರಲ್ಲಿ 4,198 ಜನರಿಗೆ ಬಿ ಖಾತೆ ಇಶ್ಯೂ ಆಗಿದೆ. 4,778ರಲ್ಲಿ 4,198 ವಿತರಣೆ ಆಗಿದೆ. ಇನ್ನೂ 580 ಬಾಕಿ ಇದೆ ಅಂತ ಮಾಹಿತಿ ಇದೆ. ನಾನು ಒಟ್ಟಾರೆ ಇಡೀ ನಗರದಲ್ಲಿ ಒಟ್ಟಾರೆ ಇಲ್ಲಿವರೆಗೆ ಮಾಡಿರೋದನ್ನು ಹೊರತುಪಡಿಸಿ ಬಾಕಿ ಇರೋದು 12,144. ಸೊ ಆ ಎಲ್ಲವನ್ನು ಕೂಡ ಈ ಅಭಿಯಾನದಲ್ಲಿ ಬರೀ ಬಿ ಖಾತೆ ಅಷ್ಟೇ ಅಂತಲ್ಲ, ಯಾವುದೇ ಹಂತದ ಕೆಲಸ ಇದ್ದರೂ ಕೂಡ ಅವನ್ನೆಲ್ಲವನ್ನು ಸ್ವೀಕರಿಸಿ ಈ 12,000 ಜನರಿಗೂ ಕೂಡ ಮುಂದಿನ 3 ತಿಂಗಳು 4 ತಿಂಗಳಲ್ಲಿ ಅವರಿಗೆ ವಿಲೇವಾರಿ ಮಾಡೋ ಅಂಥ ಒಂದು ಅತ್ಯಂತ ಪಾರದರ್ಶಕವಾದಂಥ ಮತ್ತು ಉತ್ತರದಾಯಿತ್ವ ಇರುವಂಥ, ಈ ಇನ್ವರ್ಡ್ ಆಗಲಿ ಉತ್ತರದಾಯಿತ್ವ ಇರುತ್ತೆ, ಯಾರಿಗೆ ಯಾವತ್ತು ಹೋಗಬೇಕು ಏನು. ಈಗಾಗಲೇ ಪಿ ಡಿ ಅವ್ರಿಗೂ ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ. ಪಿ ಡಿ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ನೀವು ದಿನಂಪ್ರತಿ ಮಾನಿಟ್ರ್ ಮಾಡಿ ಸ್ವೀಕೃತಿಯ ವಹಿ ಸಪ್ರೇಟಾಗಿ ನಿರ್ವಹಣೆ ಆಗಬೇಕು. ಈ ಆಫೀಸಲ್ಲಿ ಪ್ರತಿ ಅರ್ಜಿಗಳು ಸ್ವೀಕರಣೆ ಆಗಬೇಕು. ಅವತ್ತವತ್ತೇ ವಿಂಗಡಣೆ ಮಾಡಿ ಯಾವ್ಯಾವ ವಿಷಯ ನಿರ್ವಾಹಕರಿಗೆ ಯಾವ್ಯಾವ ವಾರ್ಡ್ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಅದನ್ನು ಕಳಿಸೋವಂಥದ್ದು. ಈ ಎಲ್ಲ ಕೆಲಸಗಳು ಕೂಡ ಕರಾರುವಕ್ಕಾಗಿ ಆಗಬೇಕಾಗುತ್ತೆ. ಆಯುಕ್ತರೆ ಪ್ರತಿ 3 ದಿನ ವಾರಕ್ಕೆ, ಮತ್ತು ನಾನು ಜಿಲ್ಲಾಧಿಕಾರಿಯಾಗಿ ಪ್ರತಿ ವಾರ RO ಮೀಟಿಂಗ್ ಮಾಡ್ತೀನಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.